ವಿಕ್ರಾಂತ್, ಈ ಫೈಲ್ ಜೊತೆಗೆ ನೆನ್ನೆ ಕೊಟ್ಟಿರೋ ಫೈಲ್ನು ಸಾಯಂಕಾಲ GK ಅವ್ರಿಗೆ ತಲುಪಿಸ್ಬಿಡು. ಸರಿ ಬ್ರೋ. ದೊಡ್ಡ ಪುಟ್ಟಮ್ಮ ಯಾಕೆ ಬಂದ್ರೀಗ? ಅವಳಿರೋ ಕಡೆಗೆ ವಿಕ್ರಾಂತ್ ಅವ್ರು ಹೋಗ್ತಿದಾರಲ್ಲ. ಯೋಚನೆ ಪಡಬೇಡಿ ಮಾತೆ, ಏನೂ ಆಗೋದಿಲ್ಲ. ಏನೇನ್ ಮಾತಿನ ಅರ್ಥ? ನನ್ ಸೀಮಂತ ನಡೆಯಲ್ಲ ಅಂತನಾ? ಅಯ್ಯೋ ಶಿವನೇ, ಒಂದ್ ಹೇಳಿದ್ರೆ ಇನ್ನೊಂದ್ ಅರ್ಥ ಮಾಡ್ಕೋತಿಯಲ್ಲ ಸುಮನಾ. ಮತ್ತಿನ್ನೇನ್ ಹೇಳ್ದ? ಎಲ್ರಿಗೂ ಎಲ್ಲಾನು ಅನ್ವಯಿಸೋದಿಲ್ಲ, ಕೆಲವ್ರಿಗೆ ಮಾತ್ರ ಕಾಣಿಸುತ್ತೆ ಅಂತ ಹೇಳ್ದೆ. ಹೇಯ್, ಹಾಗೆ ದುಡ್ಡನ್ನು ತಂದು ಸುಮನ ಕೊಡು. ಸುಮನ, ಏನಾಯ್ತು ಸುಮನಾ? ಸುಮನ ಏನಾಯ್ತು? ಏನಾಯ್ತು ಸುಮನಾ? ಏಯ್ ಸುಮನಾ, ಏನಾಯ್ತು ಸುಮನಾ? ದೊ ಅಂದ್ರೆ ದೊಡ್ಡಬಟ್ಟಮ್ಮ, ದೊಡ್ಡಬಟ್ಟಮ್ಮ. ಎಲ್ಲಿದ್ದಾಳೆ? ಅಲ್ಲಿ ಚಿಕ್ಕ ಯಜಮಾನ್ರ ಪಕ್ಕದಲ್ಲೇ ನಿಂತಿದ್ದಾರೆ. ನಿನಗೆ ಅವ್ರು ಕಾಣಿಸ್ತಿದ್ದಾರ ಸುಮನಾ? ಅಲ್ಲೇ ಇದ್ರು ಯಾಕಕ್ಕ ಹೀಗೆ ಕೇಳ್ತಿದ್ಯಾ? ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ವಲ್ಲ. ನನಗೂ ಕಾಣಿಸ್ತಿಲ್ಲ. ನೈನಿ, ನಿನಗೇನಾದರೂ ಕಾಣಿಸ್ತಿದ್ರಾ? ಯಾಕೆ ಕಾಣಿಸಲ್ಲ? ನೈನಿಗೆ ಆತ್ಮೆಲ್ಲ ಕಾಣಿಸುತ್ತಲ್ವಾ? ಇಲ್ಲ ಭಾವ, ನನಗೆ ದೊಡ್ಡ ಪುಟ್ಟಮ್ಮ ಕಾಣಿಸ್ತಾ ಇಲ್ಲ. ಮಾತೆ ಸುಳ್ಳು ಹೇಳೋದಕ್ಕೆ ಏನೋ ಕಾರಣ ಇದೆ ಡಮ್ಮಕ್ಕ. ಅಕ್ಕ, ಸತ್ತಿರೋರ ಆತ್ಮ ನಿನಗೂ ಕಾಣಿಸುತ್ತೆ. ಗಾಯತ್ರಿ ಅತ್ತೆ ಆತ್ಮ ಕೂಡ ನೀನ್ ನೋಡ್ತಿದ್ದೆ. ಹೋದ್ವಾರ ಅಮ್ಮನವ್ರ ಗುಡಿಲಿ ನಾನು ನಮ್ಮ ಮಾಮ್ ಕೂಡ. ಏಯ್, ನಿನ್ ಬಾಯಿ ಮುಚ್ಕೊಂಡಿರು. ಏನೇನೋ ಮಾತಾಡ್ಬೇಡ. ಅಕ್ಕ ತಂಗಿರ್ ಜಗಳದ ಮಧ್ಯೆ ಯಾಕೆ ಮೂಗ್ ತೋರಿಸ್ತೀಯಾ? ನನಗೆ ಕಾಣಿಸ್ತಿದ್ದಾರೆ, ನಿನಗೆ ಯಾಕೆ ಕಾಣಿಸ್ತಿಲ್ಲ ಅಕ್ಕ? ಸುಳ್ಳು ಹೇಳ್ತಿದ್ಯಲ್ಲ? ನನಗ ಅವಶ್ಯಕತೆ ಇಲ್ಲ. ನೀನೇ ಎಲ್ರ ಗಮನ ಸೆಳೆಯಕ್ಕೋಸ್ಕರ ಹೀಗ್ ನಾಟಕ ಮಾಡ್ತಿದ್ಯಾ. ನಾಟಕ ಅಲ್ಲ, ನನ್ ಗಂಡನ ಪಕ್ಕ ನಿಂತಿದಾರಲ್ಲ. ಏ ದೊಡ್ಡಬಟ್ಟಮ್ಮ, ಮಾತಾಡಿ. ನನ್ ಪಕ್ಕನ ಎಲ್ಲ ಇದಾರೆ? ಮಾತಾಡಿ ದೊಡ್ಡಬಟ್ಟಮ್ಮ, ಮಾತಾಡಿ. ಏನಾಯ್ತು? ಅಯ್ಯಯ್ಯೋ, ನೋಡಿದ್ರ? ನಾನ್ ಮಾತಾಡಲ್ಲ ಅಂತ ಅವರು ತಲೆ ಅಲ್ಲಾಡಿಸ್ತಾ ಇದ್ದಾರೆ.
ಈ ಆಟ ಕೂಡ ಇದ್ಯಾ? ನೈನಿ, ನಿಜವಾಗ್ಲೂ ಅವ್ರ ಆತ್ಮ ಅಲ್ಲಿದೆಯಾ? ಇಲ್ಲ ಯಜಮಾನ್ರೆ, ಇದ್ದಿದ್ರೆ ನಾನು ಹೇಳ್ತಿದ್ನಲ್ಲ, ಅವ್ರ ಜೊತೆ ಮಾತಾಡ್ತಾನೂ ಇದ್ದೆ. ಸ್ಮಶಾನದಲ್ಲಿ ಏನ್ ವಿಶೇಷ ಅಂತನಾ? ವಲ್ಲಭ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಬಟ್ಟಮ್ಮ ಮನುಷ್ಯಳೆಲ್ಲ ಹಾವು ಅನ್ನೋದು ನಮಗ್ ಗೊತ್ತಲ್ವಾ? ಹೌದು. ಯಾಕೆ ಬಂದಿದ್ದಾರೆ ಅವ್ರು? ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಚಿಕ್ಕ ಮಾತೆ, ಯಾಕಷ್ಟು ಗಾಬರಿ ಆಗ್ತೀರಾ? ಆತ್ಮನ ನಾನು ಡಮ್ಮಕ್ಕ ಓಡಿಸ್ಬಿಡ್ತೀವಿ. ಹೌದೌದು, ನಾವು ಶಿವ ಭಕ್ತರಲ್ವಾ, ಹೋಗು ಅಂದ್ರೆ ಹೋಗ್ಬಿಡತ್ತೆ ಆತ್ಮಗಳು. ಹೊರಟು ಹೋಗೋ ದೊಡ್ಡ ಬಟ್ಟಮ್ಮ, ಹೋಗೋ. ನಿನಗೆ ಆತ್ಮಗಳು ಕಾಣಿಸುತ್ತ ನಂದೀಶ? ಅಯ್ಯಯ್ಯಯ್ಯೋ, ಇಲ್ಲ ಸ್ವಾಮಿ. ನಮ್ ಸುತ್ತಮುತ್ತ ಅತೀಂದ್ರಿಯ ಶಕ್ತಿಗಳಿದ್ರೆ ಅದನ್ನ ನಾವು ಹೋಗೋ ಅಂತ ಹೇಳ್ಬಿಡ್ತೀವಿ. ದೊಡ್ಡ ಬಟ್ಟಮ್ಮ ಹೋಗು. ದೊಡ್ಡ ಬಟ್ಟಮ್ಮ ಹೋಗೋ, ಹೋಗೋ, ನಿನಗೆ ಹೇಳ್ತಾ ಇರೋದು. ಶು, ಹೋಗು ಹೋಗು ದೊಡ್ಡ ಬಟ್ಟಮ್ಮ ಹೋಗು. ಶು. ಹೋಗು ದೊಡ್ಡ ಬಟ್ಟಮ್ಮ. ದೊಡ್ಡ ಬಟ್ಟಮ್ಮ, ಶು, 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 ಶು. ಹೋಗು. ಇವ್ರೇನ್ ಮಾಮ್ ಇವ್ರು? ಹೋಗು. ಶು, ಹೋಗು ಹೋಗೋ ಅಂತ ಹೇಳ್ತಿಲ್ವಾ? ಹೋಗಮ್ಮ. ನೋಡಿ ನೋಡಿ, ವಾಪಸ್ ಹೋಗ್ತಿದ್ದಾರೆ ಅತ್ತೆ. ಹೋದ್ರೆ ಹೋಗ್ಲಿ ಬಿಡು, ಅದು ಒಳ್ಳೇದೇ ಅಲ್ವಾ? ಯಾರ್ ತಾನೇ ಇರೋ ಕೇಳ್ತಾರ ಸುಮ್ಮನ? ಸುಮನ, ನಾಳೆ ನಿನ್ ಸೀಮಂತ. ಅನವಶ್ಯಕವಾಗಿ ಅಪ್ಸೆಟ್ ಆಗ್ಬೇಡ, ಅದೆಲ್ಲ ಭ್ರಮೆ ಕಣೆ. ಭ್ರಮೆ ಅಲ್ಲ, ನಿಜ. ನಾನ್ ನಿಜ ಹೇಳ್ತಿದ್ದೀನಿ ಗೊತ್ತಾ? ಏಯ್, ಹೇಳ್ತಿದ್ರೆ ನಿಂಗೆ. ಏ ವಿಕ್ರಾಂತ್, ಸಾಕ್ ಮಾಡೋ. ಅವಳು ನಾರ್ಮಲ್ ಆಗ್ತಾಳೆ ಬಿಡು. ನಂಗೆ ಹುಚ್ಚಿಡ್ತಿದೆ ಅನ್ನೋಂಗ್ ಮಾತಾಡ್ಬೇಡಿ ಬಾವಾ. ಸುಮನ, ವಿಶಾಲ್ ಆ ಉದ್ದೇಶದಿಂದ ಹೇಳಲಿಲ್ಲ. ಸ್ವಲ್ಪ ಹೊತ್ತು ಚಿಕ್ಕಮ್ಮನವರು ನೆಮ್ಮದಿಯಾಗಿರ್ಲಿ ಬಿಡಿ ಮಾತೆ. ಡಮ್ಮೋ ಡಮ್ಮ. ಬನ್ನಿ ಬನ್ನಿ. ನೀ ನಿಜ ಹೇಳಿದಿದ್ರೆ ನನ್ ಮಾತ್ ಎಲ್ರು ನಂಬ್ತಿದ್ರಕ್ಕ. ಆ ದೊಡ್ಡ ಬುಟ್ಟಮ್ಮ ನಿನಗೆ ಹೇಗೆ ಕಾಣಿಸಿದ್ಲು ಸುಮನ? ಮೊದ್ಲು ನೀನ್ ಹೇಳು, ನೀನ್ ನೋಡ್ದ್ಯೋ ಇಲ್ವೋ? ಕಾಣಿಸಿದ್ಲು. ಮತ್ ಯಾಕೆ ಸುಳ್ಳು ಹೇಳ್ದೆ? ನನ್ನ ಎಲ್ರು ಅಪಾರ್ಥ ಮಾಡ್ಕೊಳ್ಳಿ ಅಂತನಾ? ಅಪಾರ್ಥ ಮಾಡ್ಕೋಬೇಡ ಸುಮನ. ಪಕ್ಕದಲ್ಲಿ ಇದ್ದಿದ್ದ ವಿಕ್ರಾಂತ್ ಅವ್ರಿಗೆ ಅವಳೇನಾದ್ರೂ ಮಾಡ್ಬೋದು ಅಂತ ಹೀಗೆ ಮಾಡ್ದೆ ಅಷ್ಟೇ. ಓಹೋ, ಅವ್ರ ಮತ್ತೆ ಹಾವಾಗಿ ನನ್ ಗಂಡನ್ ಕಚ್ಬಿಡ್ಬೋದು ಅಂತ ನೀನ್ ಹೆದರ್ಕೊಂಡ್ಯಾ? ಈ ಕತೆಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ವಿಶಾಲಾಕ್ಷಮ್ಮ ತಾಯಿ, ನನ್ನ ತಂಗಿ ಸೀಮಂತಲ್ಲಿ ವಿಷ ಪ್ರಯೋಗದಿಂದ ಅವಳ ಪ್ರಾಣಕ್ಕೆ ಅಪಾಯ ಆಗೋ ಥರ ತೋರಿಸ್ದೆ. ಈ ಅಪಾಯದಿಂದ ಅವಳನ್ನ ಹೇಗೆ ಕಾಪಾಡ್ಕೋಬೇಕು? ಏನಾಗತ್ತಮ್ಮ?
ಯಜಮಾನ್ರೆ, ಇವಾಗ ನೀವು ಯಾವ ಆಫೀಸ್ ಕೆಲಸನೂ ಇಟ್ಕೋಬೇಡಿ. ನಾನು ಹೇಳೋ ಕೆಲಸನ ದಯವಿಟ್ಟು ಮಾಡಿ. ಯಾಕ ಗಾಬರಿ ಆಗ್ತಿದ್ಯಾ? ಆದಷ್ಟು ಬೇಗ ಕೆಲವು ಕೆಲಸ ಮಾಡಬೇಕು. ಹಾಗೆ ಮಾಡೋಣ ಬಾ, ಮೊದಲು ಕೂತ್ಕೋ. ಯಜಮಾನ್ರೆ, ಟೈಮ್ ಇಲ್ಲ. ಆದಷ್ಟು ಬೇಗ ಸುಮನ್ ಸೀಮಂತ ಮಾಡಬೇಕು. ಅವಳಿಗೇನೇನು ಬೇಕೋ ಎಲ್ಲ ಕೊಡಿಸ್ಬೇಕು. ಖರ್ಚು ಬಗ್ಗೆ ಯೋಚನೆ ಮಾಡೋದು ಬೇಡ. ನೈನಿ, ಹೀಗೆ ಮಾತಾಡ್ತಿರೋದು ನೀನೇನಾ? ಸುಮ್ಮನೆಗೆ ಜೀವನದ ಬಗ್ಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತಿದ್ದೆ. ಈಗ ನೋಡಿದ್ರೆ ಎಷ್ಟು ಬೇಕಾದರೂ ಖರ್ಚು ಮಾಡೋಣ ಅಂತಿದ್ಯಾ. ಸಡನ್ನಾಗಿ ಈ ಥರ ಡಿಸಿಷನ್ ಯಾಕೆ ತಗೋತಿದ್ಯಾ? ಸುಮ್ಮನಾಗೆ ಪ್ರಾಣ ಅಪಾಯ ಇದೆ ಅಂತ ಹೇಳಿದ್ರೆ ಮನೇಲಿರೋರೆಲ್ಲ ಕಂಗಾಲಾಗ್ತಾರೆ. ಅವಳಿಗೆ ಏನಾಗುತ್ತೋ, ನಾನು ಹೇಗೆ ಕಾಪಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿಲ್ದಿರ್ಬೇಕಾದ್ರೆ ಯಜಮಾನ್ರ ಹತ್ರ ನಾನು ಏನಂತ ಹೇಳಿ? ನೈನಿ, ಯಾಕೆ ಅಂತ ಹೇಳೋದು ಬಿಟ್ಟು ಏನೋ ಯೋಚನೆ ಮಾಡ್ತಿದ್ಯಲ್ಲ. ಯಜಮಾನ್ರೆ, ಸುಮ್ಮನ ಕೇಳ್ದಾಗೆ ಮಾಡಿದ್ರೆ ಅವಳಿಗೂ ಖುಷಿ ಆಗುತ್ತೆ ಅಲ್ವಾ? ಅವಳು ಬಸರಿ ಆಗಿರೋದ್ರಿಂದ ಬೈಕೆಗಳು ತುಂಬ ಇರುತ್ತವೆ. ಅದೇನಾದ್ರೂ ಸರಿ, ಆ ಬೈಕೆಗಳನ್ನ ನೆರವೇರಿಸೋಕ್ಕೆ ಹಿಂದೆ ಮುಂದೆ ನೋಡೋದು ಬೇಡ ಅಂತ ಹೇಳ್ತಿದ್ದೀನಿ. ಸುಮ್ಮನ ಕೋರಿಕೆಗಳಿಗೆ ಲಿಮಿಟೇ ಇರಲ್ಲ, ಅದಕ್ಕೆ ನಾವು ಬ್ರೇಕ್ ಹಾಕಕ್ಕಾಗಲ್ಲ. ಪರವಾಗಿಲ್ಲ ಯಜಮಾನ್ರೆ. ಈಗೇನೋ ಹೇಳ್ತಿದ್ಯಾ? ಅವಳೊಂದ್ ವೇಳೆ ಆಸ್ತಿ ಕೇಳಿದ್ರೆ ಕೊಟ್ಬಿಡೋಣ. ನೈನಿ, ಏನಾಯ್ತು ನಿನಗೆ? ಅವಳಿಗೆ ಏನಾಗಬಾರ್ದು ಅಂತ ನನ್ನ ಕಾಳಜಿ ಅಷ್ಟೇ. ಡೆಲಿವರಿ ಆದ್ಮೇಲೆ ಆಸ್ತಿನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಕಂಡೀಷನ್ಗಳನ್ನೂ ಮರೆತು ಕ್ರೋಸ್ ಟುಗೆದರ್ ಆಸ್ತಿನ ಸುಮ್ಮನ ಹೆಸರಿಗೆ ಬರೀ ಅಂತಿದ್ಯಾ ಅಂತಂದ್ರೆ ನಿನ್ನ ಮನಸ್ಸಲ್ಲಿ ಏನೋ ಕಾಡ್ತಿದೆ ಅಂತ ಅನ್ಸತ್ತೆ. ಅದೇನು ಅಂತ ಧೈರ್ಯವಾಗಿಡು, ನಾನು ಸಾಲ್ವ್ ಮಾಡ್ತೀನಿ. ಇಲ್ಲಿವರೆಗೂ ಯಾವ ತೊಂದರೆನೂ ಆಗಿಲ್ಲ. ಇನ್ನು ಮುಂದೆ ಆಗ್ಬೋದೇನೋ ಅಂತ ಭಯ ಆಗ್ತಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತು. ಗೊತ್ತಾ? ನಿನ್ನ ತಂಗಿ ಸೀಮಂತ ನಡೆಯುತ್ತೆ. ಆಗ ಅವಳು ಏನಾದರೂ ಕೇಳ್ಬೋದು. ಅದಕ್ಕೆ ಈಗಲೇ ಎಲ್ಲ ಕೊಟ್ಬಿಡೋಣ ಅಂತ ಅನ್ಕೋತಿದ್ಯಾ. ನಿನಗೆ ನಿನ್ನ ತಂಗಿ ಮೇಲೆ ಅದೆಷ್ಟೇ ಪ್ರೀತಿ ಇರಲಿ, ನಾನು ಬೇಡ ಅನ್ನಲ್ಲ. ಆದರೆ ನಾನು ನೀನು ಮಾತ್ರ ಬೇರೆ ಆಗೋ ರೀತಿ ಪರಿಸ್ಥಿತಿ ಮಾತ್ರ ತಂದ್ಕೋಬೇಡ. ಅದಕ್ಕೆ ಮಾತ್ರ ನಾನು ಒಪ್ಪೋದಿಲ್ಲ. ನನ್ನ ತಂಗಿನ ನಾವೆಲ್ಲರೂ ಕಳ್ಕೊಂಡ್ಬಿಟ್ರೆ? ಯಾರು? ಸುಮ್ಮನಾ? ಅವಳು ಇದ್ದಕ್ಕಿದ್ದಾಗೆ ನಮ್ಮಿಂದ ದೂರ ಆಗ್ತಾಳೆ ಅಂತ ಒಂದು ವೇಳೆ ನಿನಗೇನಾದರೂ ಅನ್ಸಿದ್ರೆ ನಿನ್ನಷ್ಟು ಮುಗ್ದೆ ಈ ಭೂಮಿಲೇ ಇನ್ಯಾರೂ ಇರಲ್ಲ. ಅವಳಿಗೇನು ಆಗಲ್ಲ ಅಂತೀರಾ? ಏನಾಗುತ್ತೆ ಅಂತ? ಏನೂ ಆಗಬಾರ್ದು ಅಂತ. ಆಗಲ್ವಾ? ರಿಲ್ಯಾಕ್ಸ್. ನಿನಗೇನಾದರೂ ಅನ್ಸಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೋ. ಟೆನ್ಷನ್ ಮಾಡ್ಕೋಬೇಡ, ಅರ್ಥ ಆಯ್ತಾ? ಸುಮ್ಮನಂಗೆ ಹೀಗಾಗೋದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಳ್ಳೋವರೆಗೂ ಇದನ್ನ ಯಾರಿಗೂ ಹೇಳಕ್ಕಾಗಲ್ಲ. ಹೇಳಿದ್ರು ನಂಬಲ್ಲ. ಆದ್ರೆ ಅನುಭವಿಸೋದು ನನ್ನ ತಂಗಿನೇ ಅಲ್ವಾ? ಒಳ್ಳೆಕಿರೋ ಆನೆ. ನಿನಗೋಸ್ಕರ ಚಿಕ್ಕಪ್ಪ ಆನೆ ಆಗಿದ್ದಾರೆ. ನನಗ್ಯಾಕೋ ಇವರು ಇಲಿ ತರ, ಈ ಗಾಯತ್ರಿ ಗಣಪತಿ ತರ ಕಾಣಿಸ್ತಾ ಇದ್ದಾಳೆ. ಹಾಸ್ ಚಿಕ್ಕಪ್ಪ, ಭಾರ ಆಗ್ತಿದ್ಯಾ? ಕೇಳ್ತಿದ್ಯಲ್ಲಮ್ಮ, ನಿನಗ್ ಗೊತ್ತಿಲ್ವಾ? ಇನ್ ಸ್ವಲ್ಪ ಹೊತ್ತೇ ಬಿಡಿ. ಅಯ್ಯೋ ಅಯ್ಯೋ ನೋಡು, ಅಯ್ಯಯ್ಯೋ ಆನೆ ಪಾಪ ಮಲ್ಕೊಂಡ್ಬಿಡ್ತು. ಆನೆ ಬದುಕಿದ್ರು ಸತ್ರು ಒಂದೇ ರೇಟ್ ಅಲ್ವಾ ಆಂಟಿ? ಹಾ, ನಾನು ಅರ್ಶನ ಕುಂಕುಮ ಅಳ್ಸೋ ತರ ಇದೆಯಲ್ಲೇ ನೀನು. ಪಾಮು ಪಾಮು ಎದ್ದೇಳ್ತಾ ಇಲ್ಲ ಕಣೆ ಹಾಸ್. ನೀವು ಪ್ರೀತಿಯಿಂದ ಮುದ್ದಾಗಿ ಪಾಮು ಪಾಮು ಅಂದ್ರೆ ಎದ್ದೇಳಲ್ಲ. ಇವಾಗ ನೋಡಿ, ಹಾವು 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 ನಾಗರ ಹಾವು ನಾಗರ ಹಾವು ದೊಡ್ಡ ಹಾವು ದೊಡ್ಡ ಹಾವು 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 ಎಲ್ಲಿದೆ ಹಾವು? ದುರ್ದು ಆಂಟಿ ಸೊಂಟಕ್ಕೆ ಸುತ್ಕೊಂಡಿದೆ. ಅತ್ತೇನ್ ಸುತ್ಕೊಂಡಿರೋದು ಮಾವ ಕಣೆ. ಹಾವೆಲ್ಲಿದೆ? ಅವರೇ ಹಾವು. ಪಾವನ್ ಮೂರ್ತಿ ಚಿಕ್ಕಪ್ಪನ ಆಂಟಿ ಒಂದೊಂದ್ಸಲ ಹಾವು ಅಂತ ಕರೀತಾರಲ್ವಾ? ತಮಾಷೆ ಮಾಡ್ತಿದ್ಯಾ ಹಾಸಿನಿ? ನಿಜವಾಗ್ಲೂ ಹಾವು ಬಂದಿರೋ ತರ ಯಾಕೆ ಹಾಕಿ ಕಿರಿಚ್ಕೊಂಡೆ?
ಬರ್ಲಿಲ್ಲ ಆದ್ರೆ ಪಾವನ ಮಾಡೋದಕ್ಕೆ ಗುರುಗಳು ಬಂದಿದ್ದಾರೆ. ನಮಸ್ಕಾರ ಗುರುಗಳೇ. ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ನಮಸ್ಕಾರ ಸ್ವಾಮೀಜಿ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ನಾನೇ ನಿಮ್ಮನ್ನ ಭೇಟಿ ಆಗೋಣ ಅನ್ಕೊಂಡಿದ್ದೆ. ಮನೆ ಜವಾಬ್ದಾರಿ ಎಲ್ಲ ಹೊತ್ತಿರೋ ಹೆಂಗ್ಸ್ಗೆ ಶ್ರಮ ಕೊಡಬಾರ್ದು ಅಂತ ನಾನೇ ಬಂದಮ್ಮ. ಜವಾಬ್ದಾರಿ ಹೊರೋದು ಧರ್ಮ ಸ್ವಾಮೀಜಿ. ಆದ್ರೆ ಪಾಡನ್ ಹೊರಬೇಕಾಗಿ ಬಂದ್ರೆ ಅದ್ಯಾವ ಕರ್ಮದ ಫಲನೋ ನೀವೇ ಹೇಳ್ಬೇಕು. ಏನ್ ಹೇಳ್ತಿದ್ಯಾ? ಯಾರು ಸಾಯ್ತಾರೆ ಅಂತಿದ್ಯಾ ನೈನಿ? ಹಾ, ತಾವೇನೋ ತಾವೇನೋ ಕೇಳ್ಬಿಡ್ತೀರಾ. ನೈನಿ ಹೇಳಲ್ಲ, ಇನ್ ಹೇಗತ್ತೆ ಗೊತ್ತಾಗೋದು? ಯಾಕೆ ಹೇಳಲ್ಲ? ಇಲ್ಲಿವರೆಗೂ ಹೇಳಿಲ್ಲ ಅಂತಂದ್ರೆ ನಮ್ಮ ಅಕ್ಕಂಗ್ ತುಂಬಾ ಬೇಕಾದವ್ರಿಗೆ ಅಪಾಯ ಆಗತ್ತೆ ಅಂತ ಅರ್ಥ. ಯಾರಿಗ್ ನೈನಿ? ಬೇಗ ಹೇಳಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ. ಕಮಾನ್ ಐಸಿ, ಹೇಳ್ಬಿಡು ನೈನಿ. ಯಾರಿಗೆ ಏನಾಗುತ್ತೆ? ಹೇಳಿ ಅದಕ್ಕೆ. ಹೇಳು ನೈನಿ. ಎಲ್ರು ಇಷ್ಟ್ ಕೇಳ್ತಿದ್ರು, ಗರ್ಭಗುಡಿಲಿ ಶಾಂತಿಯಿಂದ ನಿಂತಿರೋ ಅಮ್ಮನವ್ರ ತರ ನಿಂತಿದ್ಯಲ್ಲಕ್ಕ, ಹೇಳು ಯಾರು ಸಾಯ್ತಾರೆ ಅಂತ. ನೀನೇ 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 ನೀನೇನ್ ಹೇಳ್ತಿದ್ಯಾಕ್ಕ? ಹೌದು ಸುಮನ, ನೀನು ವಿಷುದ್ ಪಾಲಾಗ್ತೀಯ. ನಿನ್ನ ಆಯಸ್ಸು ಇಷ್ಟರಲ್ಲೇ ಮುಗ್ದೋಗುತ್ತೆ. ಅಲ್ಪಾಯುಷಿಯಾಗಿ ನಿನ್ ಜೀವನ ಮುಗ್ದೋಗುತ್ತೆ. ನಿಲ್ಸು, ಸಾಕ್ ನಿಲ್ಸು, ಸುಮ್ನಿರು. ಇನ್ ಒಂದೇ ಒಂದ್ ಮಾತಾಡಿದ್ರು ನಾನ್ ಸುಮ್ನಿರಲ್ಲ. ಯಾಕೆ ಕೆರಿಸ್ತಿದ್ಯಾ? ನೈನಿ ಹೇಳಿದ್ದೆಲ್ಲ ಆಗಿದೆ ಅಲ್ವಾ? ಹಾಗಂತ ನನ್ನ ಸಾಯಿಸ್ಬಿಡ್ತೀರಾ? ನಿನ್ಯಾರ ಸಾಯಿಸ್ತಾರೆ? ನಮ್ಮ ಅಕ್ಕ ನನ್ನ ಸಾಯಿಸ್ತಾಳೆ. ನನ್ನ ಬದುಕಕ್ ಬಿಡಲ್ಲ. ಸುಮನಾ, ಏನಿದೆಲ್ಲ? ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಲ್ಲ. ನಿಮ್ ಹೆಂಡತಿ ನಾನ್ ಸಾಯ್ತೀನಿ ಅಂತ, ನೀವೆಲ್ರೂ ನನ್ ಶವ ಎತ್ತೀನಿ ಅಂತ ಅಂದ್ರೆ ಮಾತ್ರ ಅವಳು ನಿಮ್ಗೆ ಹುಚ್ಚಿ ತರ ಕಾಣಿಸಲ್ಲ. ನಾನ್ ಕೋಪ ಮಾಡ್ಕೋತೀನಿ, ನಾನ್ ಕೂಗಾಡ್ತಾ ಇದೀನಿ ಅಂತ ನಂಗೆ ಹೇಗಂದ್ರೆ ಹಾಗಂತೀರಾ? ಓಹ್, ಯಾಕಾಗ ಹೇಳ್ತಿದ್ದಾಳೆ ಅಂತ ಹೇಳೋವರೆಗೂ ಸುಮ್ಮನಿರೋಕ್ಕಾಗಲ್ವಾ ನಿನಗೆ? ಕಂದ ವಿಶಾಲ್, ನಿನ್ ಹೆಂಡ್ತಿನ ನೀನ್ ಸಪೋರ್ಟ್ ಮಾಡೋದು ತಪ್ಪಲ್ಲ, ಆದ್ರೆ ಈ ತರ ಎಲ್ಲ ಸುಮನನ್ಗೆ ಹೇಳ್ಬಾರ್ದು. ಅಯ್ಯೋ, ನಾನೇನು ಹೇಳ್ದೆ ಮಾಮ್? ಹುಚ್ಚಿ ದಟ್ಟಿ ಅಂತ ಅವಳಿಗೆ ಅನ್ಬಾರ್ದೆಲ್ಲ ಅಂತ ಇದ್ದೀರಲ್ಲ. ಯಾಕೆ ಕೂಗಾಡ್ತಿದ್ಯಾ ಅಂತ ಕೇಳೋದು ಕೂಡ ತಪ್ಪಾ? ಒಂದ್ ನಿಮಿಷ ಬ್ರೋ, ಪ್ಲೀಸ್. ಏನ ಅಲ್ಲ, ನಿನ್ ಹೆಂಡತಿಗ್ ಬೈತಿದ್ರೆ ಕೂಲಾಗಿ ನಿಂತ್ಕೊಂಡು ನೋಡ್ತಾ ಇದೆಯಲ್ಲೋ. ಜಗಳ ಮಾಡ್ಬೇಕಾಗಿತ್ತ ಬ್ರೋ? ಹಾಸಿನಿ ಬಗ್ಗೆ ಯಾರಾದ್ರೂ ಮಾತಾಡ್ಬೇಕು, ಅವಾಗ ಕೇಳೋದಾಗಿರ್ಲಿ, ಕೇಳಿಸ್ಕೊಳ್ಳೋದು ಇಲ್ಲ. ಯಾಕೆ ಸುಮ್ನೆ ಬಿಲ್ಡಪ್ ತಗೋತೀರಾ? ಪ್ಲೀಸ್ ಅದಕ್ಕೆ ಒಂದೇ ಒಂದ್ ನಿಮಿಷ ಎಲ್ರೂ ಸ್ವಲ್ಪ ಸುಮ್ಮನೆ ಇರಿ. ದೊಡ್ಡವರು ನಮ್ಮ ಕುಲಗುರುಗಳವರು, ನಾವಿಷ್ಟೆಲ್ಲ ಮಾತಾಡ್ತಿದ್ರು ಏನು ಮಾತಾಡದೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಜ ವಿಕ್ರಾಂತ್ ಗುರುಗಳೇ, ನೀವ್ ಹೇಳಿ. ನಯನಿಗೆ ಕಾಣಿಸಿದೆ ಅಂತ ಹೇಳಿದ್ರೆ ಅದು ನಡೆಯುತ್ತೆ ಅನ್ನೋದೇ ಅರ್ಥ.